ಒಳ್ಳೆ ಗಲೀಜು ನಮ್ಗೆ ನಿದ್ದಿಲ್ಲ. ವರ್ಷ ಒಂದ್ ಹೆಣ ಹೋಗಕತ್ತದ ಮನ್ಯಾಗ. ಈಗ 3 ದಿನ ಆಯ್ತು ಮಗ ತೀರ್ಕೊಂಡು ಈ ವಾಸಿನಕ ಜಗ್ ಹತ್ತಿ ಏನು ಯಾರು ಕೇಳವನೇ ಇಲ್ಲ ಊರಾಗ. ಅದಕ್ಕಾರ ಗೊತ್ತಾಗವಲ್ಲ, ನಮ್ಮ ವರ್ಷ ಗೊತ್ತಾಗವಲ್ಲ, ಏನಪ್ಪ ಯಾವನ್ ತಿಂತಾನ ಎಂಬುದು ತಿಳಿವಲ್ಲ ನಮ್ಗೆ. ಅಲ್ಲಂಗೆ ಈ ರೀತಿಯಾಗಿ ಒಂದು ಎಸ್ ಸಿ ಏರಿಯಾ ಇದೆ, ಬೋವಿ ಏರಿಯಾ ಇದೆ, ಇಷ್ಟೊಂದು ಗಲೀಜು ಇದೆ. ಮತ್ತೆ ಪಿಡಿಒ ಅವರು ನಾಗಭೂಷಣ್ ಅವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು? ಮತ್ತೆ ಯಾವತ್ತೇನು ಇಲ್ಲಿ ಬಂದೇ ಇಲ್ಲ, ನಾವು ನೋಡೇ ಇಲ್ಲ. ಮತ್ತೆ ಇಲ್ಲಿ ನಿಮ್ಮ ಸಮಸ್ಯೆಗಳು ಕೇಳೋರು ಯಾರು? ನಂಬರ್ಸ್ ಕೇಳ್ತಾರ. ಈಸ್ ದಿನ ಆಗಿ ಮೊನ್ನೆ ಹಾಕ್ಯಾರ ನೋಡಿ. ಅಲ್ಲ ಗಲೀಜ್ ಇದೆ ಅಲ್ಲ, ಮತ್ತೆ ಹೆಂಗ ನಿಮ್ದು ಕಷ್ಟ ಕೇಳೋರು ಯಾರು? ಮಾಡ್ತಾರಂತೆ, ಯಾವಾಗ ಮಾಡ್ತಾರ? ನಾನೊಂದು ಹೋಗ್ಬೇಕಲ್ಲ ಕುಣಿಗೆ, ನಾವು ಹೋದ್ಮೇಲೆ ಮಾಡ್ತಾರ. ನೀನೊಬ್ಬ ಸತ್ ಮೇಲೆ ಮಾಡ್ತಾರ ಅಷ್ಟೇ. ಇಷ್ಟ ನೋಡ್ರಿ ನಾನು ಮಾತಾಡೋದು, ನಮ್ ಕೈಲಿ ಹಂಗಲ್ ಬಾಳ. ಅಲ್ಲ ಇಷ್ಟೊಂದು ಅಲ್ಲ ಈ ರೀತಿಯಾಗಿ ತುಂಬಾ ಸುಸ್ತಿ ಆಗ್ತಾ ಇದೆ, ಜನರಿಗೆ ಕೂಡ ತುಂಬಾ ತೊಂದರೆ ಆಗಿದೆ. ಪೂರ ತೊಂದ್ರಿಗ ಎಲಗೇರಾಗ ಮನೆ ಕಟ್ಕೊಂಡು ಉಣಕ್ ಹೊರಗ್ ಕುಂತು ಉಣಕಿಲ್ಲ. ಮತ್ತೆ ಈಗ ಸರ್ಕಾರ ಏನ್ ಮಾಡ್ತಮ್ಮ ಇಷ್ಟೊಂದು ಕೋಟಿಗಟ್ಲೆ? ಯಾವ ಸರ್ಕಾರಪ್ಪ? ಎಲ್ಲ ಹರ್ಕೊಂಡ್ ತಿಂಬ ಸರ್ಕಾರ. ನಾವು ಹೋಗ್ಬೇಕು ನೋಡು ಸರ್ಕಾರ. ಎಲ್ಲಿಗೆ? ಗುದ್ದಾಡ್ ನಾವು ಹೋದ್ರೆ ಅವ್ರಿಗೆ ಲಾಭ. ಯಾರಿಗೆ? ಸರ್ಕಾರಕ್ಕ. ಯಾವ ರೀತಿ? ನಾವು ಗುದ್ದಾಡೋದಿಲ್ಲ ಅಲ್ಲ. ಯಾಕ? ಗುದ್ದಾಡಿದ್ರೆ ಕರೆವಿತ್ತು. ಗುದ್ದಾಡ್ಬೇಕಂತ ಹೇಳುತ್ತಾ? ಮತ್ತೆ ಇನ್ನೇನು ಇದು ಗಲೀಜ್ ನೋಡ್ಲಾರ್ದ ತಲೆ ಹೊಡ್ಕೋಬೇಕು, ಇಲ್ಲದ್ರೆ ಹೆಣ್ಗಳು ಹೋಗಿ ಅಲ್ಲಿ ಕಚೇರಿ ಮುಂದೆ ಬೀಳ್ಬೇಕು ನೋಡಿ. ಅಂದ್ರೆ ನಿಮ್ ಕಷ್ಟ ಕೇಳೋರು ಯಾರಿಲ್ಲ? ಯಾರಿಲ್ಲ ನೋಡಿ, ಯಾವನಿಲ್ಲ. ನೀವು ಸತ್ರು ಕೂಡ ನೀವು ಯಾರು ಸರ್ಕಾರ ಕೂಡ ಕೇಳೋದಿಲ್ಲ? ಏನೂ ಇಲ್ಲ. ಏನಂತಾರ ಅಜ್ಜಿ? ಸತ್ರ ಅವ್ರು ಸತ್ತಾರ, ಸತ್ರ ಅವ್ರ ಮನೆಗೆ ಹಣ ಹೋಗಿರ್ತದ, ನಮ್ಗೇನು? ಮತ್ತೆ ಅಧಿಕಾರಿಗಳು ಕತ್ತೆ ಕಾಯ್ತದಾರ? ಕತ್ತೆನೆ ಕಾಯ್ತಾರ ನೋಡಿ. ಕತ್ತೆ ಕಾಯ ಮಂದಿ ಐತೆ ನನ್ನೂರಾಗ. ಅವ್ರು ಯಾವನ್ ಬರ್ತಾನ ಬರ್ಲಿ, ಇನ್ನೊಂದ್ಸಲ ಬರ್ಲಿ. ಹಂಗದಾಗ ಬಾರಿಗೆ ತಗೊಂಡ್ ಹಾಕ್ಲಿದ್ರಿ ಮತ್ತೆ ಉಟ್ಬೇಕು ಯಾಕೆ? ನಾನು ಬಾರಿಗೆ ತಗೊಂಡ್ ಬಡಿಬೇಕು, ನಾನು ಸಾಯ್ಬೇಕು. 4ನೇ ವಾರ್ಡ್ ನಮ್ದು. 4ನೇ ವಾರ್ಡ್ನಲ್ಲಿ ಹಿರೇಕೊಟ್ಟಿನಕಲ್ 4ನೇ ವಾರ್ಡ್ನಲ್ಲಿ ಇದ್ದೀವಿ ಈಗ ನಾವು ಸದ್ಯ ನಿಮ್ಮ ಜೊತೆಗೆ. ಇಲ್ಲಿ ಸಮಸ್ಯೆಗಳು ಹೇಳ್ಬೇಕಂದ್ರೆ ರಸ್ತೆಗಳ ಬಗ್ಗೆ ಅಡೆತಡೆ ಇದೆ, ಚರಂಡಿಗಳು ಸರಿಯಾಗಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲಿ PDO ಸಾಬ್ರು, PDO ಅಂದರೆ ಗ್ರಾಮಾಭಿವೃದ್ಧಿ, ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ, ಯಾಕಡೆ ಅಭಿವೃದ್ಧಿ ಮಾಡ್ತಾರೋ ನಮ್ಗೆ ಒಂದು ಗೊತ್ತಿಲ್ಲ. ಇಲ್ಲಿ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಮಾಡಂಗಿಲ್ಲ, ಒಂದ್ಸಲನ ಮಾಡೇ ಇಲ್ಲ. ಅವರು ಆಯ್ಕೆ ಆಗಿ ಎಷ್ಟು ದಿನ ಆಗಿದೇನೋ, ಈಗ ಒಂದ್ಸಲನ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ. ನಾಗಭೂಷಣ ಅಂತೇಳಿ 5 ಜನ ಅಂತ ಹೇಳ್ತಾರೆ. ನಾನು ಅದನ್ನ ಮಕ ನೋಡಿಲ್ಲ ಸರಿಯಾಗಿ, ಅದನ್ನ ಅಡ್ರೆಸ್ ಕೂಡ ಕೇಳಿಲ್ಲ. ನಾಗಭೂಷಣ ಅಂತಾರ. ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ, ಆ PDOಗೂ ಬೇಕಾಗಿಲ್ಲ, ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ. ಒಂದು ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡೋಕೆ ರೆಡಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ, ಕುಡಿಯ ನೀರಿನ ವ್ಯವಸ್ಥೆ ಸರಿಗಿಲ್ಲ, ಮತ್ತು ರಸ್ತೆಗಳ ವ್ಯವಸ್ಥೆ ಕೂಡ ಸರಿಗಿಲ್ಲ. ನಾವು ಹೇಳಿದ್ರೆ ಅವ್ರು ನೋಡೋಣ ಹೇಳಂತಾರ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವರು ನಾಗಭೂಷಣ್ ಸಾವರು ಈ 4ನೇ ವಾರ್ಡ್ನಲ್ಲಿ ಬಂದು ಜನರಿಗೆ ಭೇಟಿಯಾಗಿ ಜನರ ಸಮಸ್ಯೆಗಳನ್ನ ಕೇಳಬೇಕಂತೇಳಿ, ಜನರ ಸಮಸ್ಯೆಗಳು ವಿಚಾರ ಮಾಡ್ಬೇಕಂತೇಳಿ ನಮ್ಮ ಆಸೆ. ಅಲ್ಲ ಸರ್, ಈ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡದೆ ಎಲ್ಲೋ ಕೂರ್ತಾರಂದ್ರೆ ಏನು ಸರ್ ಇದು ದುರಾಡಳಿತ? ಈ ಸರ್ಕಾರ ಎದಕ್ಕಿದೆ ಅಂದರೆ ಅಧಿಕಾರಿಗಳು ಎದಕ್ಕೆ ನೇಮಕ ಮಾಡ್ತಾರೆ? ಈಗಾದರೆ ಆದರೆ ನಾಗಭೂಷಣ್ ಅವರು ಏನು ಅಭಿವೃದ್ಧಿ ಮಾಡೋದಕ್ಕಿದ್ದಾರಾ ಅಥವಾ ಏನು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಕಾಲ ಕಳೆಯೋಕ್ಕಿದ್ದಾರಾ ಸರ್? ಜನರು ಮತದಾರರು ಅಮಾಯಕರು ಸರ್. ಅಮಾಯಕರ ಸಲುವಾಗಿ ಮೇಲಧಿಕಾರಿಗಳ ಚಿನ್ನಾಟ ಇದು. ಮೇಲಧಿಕಾರಿಗಳ ಒತ್ತಡ ಇದ್ದರೆ ಅವರು ಏನು ಕೆಲಸ ಇರ್ತದ ಆ ಕೆಲಸದ ಮೇಲೇ ಅವರಿಗೆ ಭಯ ಭೀತಿ ಇರ್ತದ. ಮೇಲಧಿಕಾರಿಗಳೇ ನಿರ್ಲಕ್ಷ್ಯ ಮಾಡಿದಾಗ ಇವ್ರು ಯಾಕೆ ಅದನ್ನ ಮನಸ್ಸಿಗೆ ಹಚ್ಕೊಂಡು ಈ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಇವರು. ಮತ್ತೆ ಹಿಂಗಾದ್ರೆ ಈಗಿನ ಜನರ ಗ್ರಾಮೀಣ ಅಭಿವೃದ್ಧಿ ಆಗೋದು ಯಾವಾಗ? ಗಾಂಧೀಜಿ ಆ ಕಲ್ಪನೆ ಒಂದೋದು ಯಾವಾಗ ಸರ್? ಅದಕ್ಕೆ ಈಗ ನಿಮಗೆ ತೋರಿಸಿದ್ವಲ್ರಿ ಗಲೀಜು ಇದು ಎಲ್ಲ ರೋಗ ರುಜಿ ಬರೋ ಕಾರಣ. ನಮ್ಮೂರಲ್ಲಿ ಆಸ್ಪತ್ರೆ ಇದ್ರೂ ಕೂಡ ಏನು ಉಪಯೋಗ ಇಲ್ಲ. ಈಗ ಈ PDO ಸಾಹೇಬರಿಗೆ ಮೇಲಧಿಕಾರಿಗಳೇ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅಧಿಕಾರ ಸದ್ಬಳಕೆ ಮಾಡೋಕ್ಕೆ ಎಚ್ಚರಿಕೆ ಕೊಡಬೇಕು.
ಅಂತೇಳಿ ನಾವು ಮೇಲಧಿಕಾರಿಗಳಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಇಒ ಸಾಬ್ರಾಗಿರ್ಬೋದು, ಈ PDOಗಳಿಗೆ ಮತ್ತು ಈ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಸಿಬ್ಬಂದಿಗಳಿಗೆ. ಅಂದ್ರೆ ನೀವು PDO ಅವ್ರನ್ನ ನೋಡಿದ್ರಾ? ಇಲ್ಲ ನೋಡೇ ಇಲ್ಲ. ಯಾಕೆ ಸರ್ ಅವರು ಇದ್ರಲ್ಲ ಆಫೀಸ್ನಾಗ, ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ. ಒಂದು ಜಾಬ್ ಕಾರ್ಡ್ ಸಲುವಾಗಿ ಒಂದು 3-4 ಸಲ ತಿರುಗಾಡಿ ಅರ್ಜಿ ಕೊಟ್ಟಿನಿ, ಇನ್ನೂ ಇದುವರೆಗೆ ಕೊಟ್ಟಿಲ್ಲ ಅರ್ಜಿ. ಯಾರು ಕೊಟ್ಟಿಲ್ಲ? ಅವರು ಜಾಬ್ ಕಾರ್ಡ್ ಕೊಟ್ಟಿಲ್ಲ ಪಂಚಾಯತ್ ಅವರು. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಜನರ ಕಷ್ಟಗಳಿಗೆ ಸ್ಪಂದಿಸೋದು ಯಾವಾಗ? ಜನರ ಸಮಸ್ಯೆಗಳು ಸ್ಪಂದಿಸೋದು ಯಾವಾಗ? ಯಾರು ನಿಮಗೆ ದಿಕ್ಕ ಯಾರು ಸರ್? ಎದ್ದೇಳ್ಬೇಕು, ಈ ಜನ ಮತದಾರರೇ ಎದ್ದೇಳ್ಬೇಕು. ಈ ಮೆಂಬರ್ಗಳು ಮತ ನಮ್ಗೆ ಹಾಕಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯತನ ಐತೆ ಅಂತ ಈ ಮಾತಿನಲ್ಲಿ ಅರ್ಥ ಆಗುತ್ತೆ ಜನರಿಗೆ. ನಮಗೆ ನೀವು ಓಟ್ ಹಾಕಿಲ್ಲಲ್ಲಪ್ಪ, ನೀವು ಯಾರಿಗೆ ಓಟ್ ಹಾಕಿರ ಅವ್ರನ್ನ ಕೇಳ್ರಿ ಅಂದ್ರೆ ಸೋತ್ ಪಾರ್ಟಿದಲ್ಲಿ ನಾವು ಹೋಗ್ಬೇಕಾಗ್ತದ. ಸೋತ್ ಪಾರ್ಟಿಗೆ ಇವ್ರು ಅಧಿಕಾರ ಕೊಡ್ತಾರಾ? ಚುನಾವಣಾಧಿಕಾರಿಗಳು ಇದನ್ನ ಎಚ್ಚರ ವಹಿಸ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಚುನಾವಣಾಧಿಕಾರಿಗಳು ಈ ಆಯ್ಕೆ ಆದಂಥ ಮೆಂಬರ್ಗಳಿಗೆ, ಎಲ್ಲ ರಾಜಕಾರಣಿಗಳಿಗೆ ಬಂತು ಆಯ್ಕೆ ಆದವರು ನೀವು ಓಟ್ ಹಾಕಿಲ್ಲ ಎಂಬ ಶಬ್ದ ತೆಗೆದು ಬಿಟ್ಟಾಕಬೇಕು ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.